ಬಡ್ಡಿ ಇದೆ ಎಲ್ಲ ನಿನ್ನಿಂದಾನೆ. ನಡಿ ಲೆಟ್ರನ್ನ ಬಾಗ್ಲಲ್ಲಿ ಹಾಕಮ್ಮ ನಡಿ. ಅಕ್ಕವ್ರೆ ಇದೇ ಮೊದಲನೇ ಕಿತ ನಾನು ದೊಡ್ಡ ಮನೆ ಅವ್ರ ಫ್ಯಾಕ್ಟ್ರಿ ನೋಡಿದ್ದು. ಯಪ್ಪ 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 ಯಾವ ಪಾರ್ಟಿ ದೊಡ್ಡದೈತೆ ಅಂತೀರಿ. ದೊಡ್ಡ ಮನೆಯವರು ಅಂದ್ರೆ ದೊಡ್ಡ ಮನೆಯವರೇ ಅಕ್ಕಯ್ಯ. ಏಯ್ ಚಂದ್ರಿ, ಯಾಕೆ ನಿನಗೆ ನಮ್ಮಪ್ಪ ಏನು ಫ್ಯಾಕ್ಟ್ರಿ ನೆನಪಿಲ್ವಾ? ಅದನ್ನೆಲ್ಲ ಹೆಂಗ್ ಮರೆಯಕ್ಕಾಗ್ತೈತೆ ಅಕ್ಕವ್ರೆ. ನಮ್ಮ ಅಪ್ಪಯ್ಯನವ್ರ ಫ್ಯಾಕ್ಟ್ರಿ ಮುಂದೆ ಇವೆಲ್ಲ ಬೆಂಕಿ ಪಟ್ಟಣ ಇದ್ದಂಗೆ ಅಷ್ಟೇಯ. ಅಪ್ಪ ಅವ್ರ ಫ್ಯಾಕ್ಟ್ರಿ ಮುಂದೆ ಇವ್ರನ್ನೆಲ್ಲ ಹೋಲಿಕೆ ಮಾಡಕ್ಕಾಯ್ತದ? ಅಕ್ಕವ್ರೆ ಅಲ್ಲಿ ನೋಡಿ, ರಘುಪತಿ ಸರ್ ನಡ್ಕೊಂಡು ಹೋಗ್ತವ್ರೆ. ಸ್ವಲ್ಪ ಟೈಮ್ ಪಾಸ್ ಮಾಡುಮ. ಡ್ರೈವರ್ ಹತ್ರ ಹೋಗಿ ಜೋರಾಗಿ ಹಾರನ್ ಮಾಡಿ. ಯಾವನ್ಲ ಅದು? ರೋಡ ನಿಮ್ಮ ಅಪ್ಪಂದೇನ್ಲ? ಅಮರೇ ಏನ್ ಮೇಸ್ಟ್ರೆ, ನಮ್ಮ ಗಾಡಿ ಹಾರನ್ ಸೌಂಡ್ಗಿಂತ ನಿಮ್ಮ ಸೌಂಡೇ ಜೋರಾಗಿದೆ. ಅಮರೇ ನೀವು ಒಳಗೆ ಕುಂತೀರಂತ ನನಗೆ ಗೊತ್ತಿರಲಿಲ್ಲ ಅಮ್ಮರೇ. ಅಮ್ಮರೇ ಈ ರೋಡೇನು, ಈ ಊರೇ ಅಲ್ಲ, ಈ ಜಿಲ್ಲೆಯೇ ನಿಮ್ದು ಅಮ್ಮರೇ. ಸ್ಕೂಲೆಲ್ಲ ಹೇಗೆ ನಡೀತದೆ? ಸಮಾಜ ಸೇವಕಿಯವರು ಒಳ್ಳೆ ಮನಸ್ಸಿರೋ ಅಮ್ಮನವ್ರು ಇರೋವಾಗ ತೊಂದರೆ ಎಲ್ಲಿಂದ ಬರ್ತದೆ ಹೇಳಿ? ನಿಮ್ಮ ಉಪಕಾರದಿಂದ. ಸರಿ ಸರಿ, ನನಗೆ ಟೈಮ್ ಇಲ್ಲ, ಹೋಗ್ತಾ ಹೋಗ್ತಾ ಮಾತಾಡೋಣ. ಡ್ರೈವರ್ ಗಾಡಿ ಸ್ಟಾರ್ಟ್ ಮಾಡಿ. ಮತ್ತೆ ಕಂಪ್ಯೂಟರ್ ಹೇಗಿದೆ ಮೇಸ್ಟ್ರೆ? ಕಂಪ್ಯೂಟರ್ನ ಸಂದಾಗೈತೆ ಅಮ್ಮರೇ. ಯಾವುದಕ್ಕೂ ಇರಲಿ ಅಂತ ಒಪ್ಪಿಗೆ ಪತ್ರ ತಗೊಂಬಂತ ಆ ಸಿಟಿ ಮಾಡಂದ್ರೆ ಕಳ್ಸಿದ್ರಿ. ಒಪ್ಪಿಗೆ ಪತ್ರನಾ? ಯಾರಿಂದ? ನಮ್ಮ ರಾಮಣ್ಣವ್ರ ಹತ್ರ. ಅಮರ ನೀವು ಬೇಡ ಅಂದ್ರೆ ಬೇಡ. ಇಲ್ಲ ಇಲ್ಲ ಇರಲಿ, ರಾಮಣ್ಣ ಏನು ಬರೀತಾರೆ ಅಂತ ನಾನು ನೋಡ್ತೀನಿ. ಪತ್ರ ಬಂದಿದ ತಕ್ಷಣ ಅದನ್ನು ನನ್ನ ಹತ್ರ ತಂದ್ಕೊಡಿ. ಆಯ್ತು ಅಮರೇ. ಅಮರೇ ನನ್ನ ಪರಮಸ್ಸ ನಿಜಾರ. ಡ್ರೈವರ್ ಗಾಡಿ ಸ್ವಲ್ಪ ಸ್ಪೀಡಾಗಿ ಓಡಿಸಿ. ಅಮರೇ ಅಮರೇ ಅಮರ ನನ್ನ ಪರಮಸ್ಸ ನಿಜಾರ. ಅಮರೇ ಅಮರ ನನ್ನ ಪರಮಸ್ಸ ನಿಜಾರ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್